ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆಲ್ಲರಿಗೂ, ನಾನು ನಿಮ್ಮ ವೀರಪ್ರಸಾದ್. ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಸರಿನಾ? ಸೊ ಈ ವಿಡಿಯೋದಲ್ಲಿ ನಾನು ಹೇಳುವಂಥದ್ದು ಇದು ಆ್ಯಕ್ಚುಲಿ ಫ್ಯಾಕ್ಟ್, ಇದು ಈ ರೀತಿಯೇ ವರ್ಕ್ ಆಗೋದು. ಸೊ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲದೇನೆ ಒಂದು ಟ್ರ್ಯಾಪ್ ಅಂತ ತಗೊಳಕೊಂಡ್ಬಿಡ್ತಾರೆ, ಸರಿನಾ? ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಎಂಡವರೆಗೂ ನೋಡಿ. ನಿಮಗೆ ತುಂಬ ಉಪಯೋಗ ಆಗುವಂಥ ಒಂದು ಟಾಪಿಕ್ನ ನಾನು ಈ ವಿಡಿಯೋದಲ್ಲಿ ತೊಗೊಂಬಂದಿದ್ದೀನಿ, ಓಕೆನಾ? ಸೊ ಹಾಗಾಗಿ ನೀವು ಈ ವಿಡಿಯೋನ ಎಂಡವರೆಗೂ ನೋಡಿ. ನಮಗೆ ನೀವು ಸಪೋರ್ಟ್ ಮಾಡಬೇಕು ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕೊನೆವರೆಗೂ ನೋಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸರಿನಾ? ಸೊ ಇವತ್ತಿನ ವಿಡಿಯೋದ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ತುಂಬ ಜನ ಸೇಲ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಓಕೆ? ಆ್ಯಂಡ್ ಈ ಬರ್ಡ್ ಫೀಲ್ಡಲ್ಲಿ ಯೂಶ್ವಲಾಗಿ ನಡೀತಾ ಇರೋದೆ ಆ ರೀತಿ, ಸೇಲ್ಸ್ ಮೇಲೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಏನು ಆ್ಯಕ್ಚುಲಿ ಈ ಬರ್ಡ್ ಫೀಲ್ಡಲ್ಲಿ ಬೇಕಾಗಿರೋದೆ ಸೇಲ್ಸ್ಗಿಂತ ಜಾಸ್ತಿ ಸರ್ವಿಸ್ಸು, ಓಕೆ? ಸೊ ಸರ್ವಿಸ್ ಅಂತಂದರೆ ಏನು? ನಾವು ಕಸ್ಟಮರ್ಗೆ ನಾವು ಒಂದು ಬರ್ಡ್ನ ನಾವು ಕೊಡ್ತಾಯಿದ್ದೀವಿ ಅಂತಂದರೆ ಅಲ್ಲಿಂದ ಅವರ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಂತ ಹೇಳಿದ್ರೆ ಬರ್ಡ್ನ ನಾವು ಕೊಟ್ಟಾಗ ಆಬ್ವಿಯಸ್ಲಿ ಕಸ್ಟಮರ್ಸ್ಗೆ ಏನು ಅಂದರೆ ಏನೂ ಗೊತ್ತಿರೋದಿಲ್ಲ, ಸರಿನಾ? ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂನ ನಾವು ಫಸ್ಟು ಅರ್ಥ ಮಾಡ್ಕೊತೀವಿ. ಅರ್ಥ ಮಾಡ್ಕೊಂಡು ನಾವು ಒಂದು ಬರ್ಡ್ನ ಕೊಡ್ತೀವಿ. ಬರ್ಡ್ನ ಕೊಟ್ಟ ಮೇಲೆ ನಾವು ಅವ್ರಿಗೆ ಅಶ್ಯೂರ್ ಮಾಡಬೇಕು. ನೀವು ಯಾವಾಗಲೇ ನೀವು ಫೋನ್ ಮಾಡಿದ್ರು ಕೂಡ ನಾನು ಫೋನ್ ಇರ್ತಿದ್ದೀನಿ, ನಾನು ಮಾತಾಡ್ತೀನಿ, ಏನೇ ನಿಮಗೆ ಡೌಟ್ಸ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀವಿ ಅಂತ ನಾವು ಅವ್ರಿಗೆ ಅಶ್ಯೂರ್ ಮಾಡಬೇಕು. ಆ ಥರ ಒಂದು ಬಿಸ್ನೆಸ್ನ ನಾವು ಯಾವತ್ತೂ ಮಾಡಬೇಕು. ಬಟ್ ಇವತ್ತು ಏನಾಗಿದೆ ಅಂತಂದರೆ, ಪ್ರೆಸೆಂಟ್ ಫ್ಯಾಕ್ಟ್ ಏನಾಗಿದೆ ಅಂತಂದರೆ, ಇದು ನಾನು ಏನೋ ಒಂದು ಹೇಳ್ಕೋಬೇಕು ಅಂತ ನಾನು ಹೇಳ್ಕೊತಿಲ್ಲ, ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ಪಕ್ಷಿಗಳನ್ನ ತುಂಬ ಕಡಿಮೆ ಪ್ರೈಸ್ಗೆ ಹಾಕ್ಬಿಡ್ತಾರೆ. ಸೊ ಆ ಕಡಿಮೆ ಪ್ರೈಸ್ಗೆ ಹಾಕಿದಾಗ ಏನಂದರೆ ಅದರಲ್ಲಿ ಡಿಫೆಕ್ಟ್ ಇರುತ್ತೋ, ಕ್ವಾಲಿಟಿ ಇಶ್ಯೂಸ್ ಇರುತ್ತೋ, ಇಲ್ಲ ಬೇರೆ ಏನೇ ಒಂದು ಸಮಸ್ಯೆ ಇರುತ್ತೋ ಗೊತ್ತಿಲ್ಲ, ಸರಿನಾ? ಸೊ ಕೊಡೋದಂತೂ ಕೊಟ್ಬಿಡ್ತಾರೆ ಬರ್ಡ್ನ. ಇವರು ತಗೊಳ್ಳೋರು ನಮಗೆ ಆ್ಯಕ್ಚುಲಿ ಕಮೆಂಟ್ ಕೂಡ ಮಾಡ್ತಾರೆ ತುಂಬ ಜನ, ಸರ್ ನನಗೆ ಅಲ್ಲಿ ಅಷ್ಟು ಕಡಿಮೆ ಸಿಕ್ತು ಸರ್, ಇಷ್ಟು ಕಡಿಮೆ ಸಿಕ್ತು ಸರ್ ಅಂತೇಳಿ. ಸೊ ಕಡಿಮೆಗೆ ಸಿಗೋದು ಮ್ಯಾಟ್ರ್ ಅಲ್ವೇ ಅಲ್ಲ ಸರ್, ಕಡಿಮೆಗೆ ಸಿಗೋದು 100% ಮ್ಯಾಟ್ರ್ ಆಗೋದೇ ಇಲ್ಲ, ಓಕೆನಾ? ಸೊ ಯಾವಾಗ ನೀವು ಯಾರ ಹತ್ರ ಬರ್ಡ್ನ ತೊಗೊತಿದ್ದೀರೋ ಅವರು ನಿಮಗೆ ಎಲ್ಲಿವರೆಗೂ ನಿಮಗೆ ಸಪೋರ್ಟ್ ಕೊಡ್ತಾರೋ ಅದಷ್ಟೇ ನಿಮಗೆ ಮ್ಯಾಟ್ರ್ ಆಗೋದು. ಕಡಿಮೆಗೆ ಸಿಕ್ತು ಅಂತ ನಾವೇನಾದರೂ ಪಕ್ಷಿಗಳನ್ನ ತೊಗೊಂಡು ಅದು ಒಂದು ಅದು ಆಲ್ರೆಡಿ ಇಲ್ನೆಸ್ ಆಗಿದ್ದು ನಿಮಗೆ ಗೊತ್ತಿಲ್ಲದೆ ಅವರೊಂದು ಮೇಕಪ್ ಥರ ಮಾಡಿ ಬರ್ಡ್ನ ಕೊಟ್ಟು ಅದಾದಮೇಲೆ ನೀವು ಮನೆಗೆ ತೊಗೊಂಡೋದ್ಮೇಲೆ ಅದಕ್ಕೆ ನೀವು ಆ ಬರ್ಡ್ನ ಹೇಗೆ ಸಾಕೋದು, ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ನಿಮ್ಗೆ ಐಡಿಯಾ ಇಲ್ಲ ಅಂತಂದಾಗ, ನೀವು ಒಂದು 500 ರೂಪಾಯಿ ಕಡಿಮೆಗೆ ಸಿಗುತ್ತೆ, 300 ರೂಪಾಯಿ ಕಡಿಮೆಗೆ ಸಿಗುತ್ತೆ, 200 ರೂಪಾಯಿ ಇಷ್ಟೇ ಡಿಫ್ರೆನ್ಸ್ ಬರೋದು, ಬೇರೆ ಜಾಸ್ತಿ ಏನೂ ಬರೋಲ್ಲ. 1000 ರೂಪಾಯಿ ಗಟ್ಟಲೆಂತೂ ಡಿಫ್ರೆನ್ಸ್ ಬರೋದೇ ಇಲ್ಲ, 500 300 ಅಷ್ಟೇ ಬರೋದು. ಸೊ ಇಷ್ಟು ಈ ಒಂದು ಸ್ಮಾಲ್ ಅಮೌಂಟ್ಗೆ ನೀವು ಒದ್ದಾಡ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಕೊಟ್ಟಿರೋರು ಏನು ಮಾಡ್ತಾರೆ ಗೊತ್ತಾ, ಫೋನ್ ಸ್ವಿಚ್ ಆಫ್ ಮಾಡ್ಕೊತಾರೆ. ಇದು ನನಗೆ ತುಂಬ ಜನ ಹೇಳಿರುವಂಥದ್ದು, ನಾನು ಹೇಳಿರುವಂಥದ್ದು ಅಲ್ವೇ ಅಲ್ಲ, ಇದು ತುಂಬ ಜನ ಹೇಳಿರುವಂಥದ್ದು ನನಗೆ. ಸೊ ಸರ್ ನಾನು ಅಲ್ಲಿ ತೊಗೊಂಡೆ, ಕೊಡಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಎಲ್ಲನೂ ನಾವು ನೋಡ್ಕೊತೀವಿ ಅಂತ ಹೇಳಿದ್ರು. ಬಟ್ ಆಮೇಲೆ ಕೊಟ್ಟ ಮೇಲೆ ಸರ್ ನನಗೆ 1-2 ಸಲ ಕ್ವಶನ್ ಕೇಳಿದೆ ಸರ್, 3ನೇ ಸಲಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರು, ಇಲ್ಲ 3ನೇ ಸಲಿಗೆ ನನ್ನ ಬ್ಲಾಕ್ ಮಾಡಿದ್ರು ಸರ್, ಒಂದು ಚೂರು ಒಂದು ರೆಸ್ಪಾನ್ಸ್ ಇಲ್ಲ ಸರ್. ಸೊ ಏನು ಮಾಡೋದು ಅಂತ ಕೇಳಿಕೊಂಡು ನನ್ನ ಹತ್ರ ಸಜೆಷನ್ ತೊಗೊಂಡಿದ್ದಾರೆ. ಸೊ ಏನಕ್ಕೆ ಅಂತಂದರೆ, ನಮ್ಮ ಹತ್ರ ಬರ್ಡ್ ತೊಗೊಂಡ್ಲೇಬೇಕು ಅಂತೇನಿಲ್ಲ, ಬರ್ಡ್ ತೊಗೊಂಡಿಲ್ಲ ಅಂದರೂ ಕೂಡ ನಾವು ಅವ್ರಿಗೆ ಸಜೆಷನ್ ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಅದಕ್ಕೆ ನಾನೇ ಇದುವರೆಗೂ ಈ ಬರ್ಡ್ ಫೀಲ್ಡಲ್ಲಿ ಹೆಲ್ಪ್ಲೈನ್ ನಂಬರ್ ಅಂತ ಮಾಡಿರೋದು ನಾನೊಬ್ಬನೇ, ಪೆಟ್ಸ್ಲಾಟಿಂದ ವೀರಪ್ರಸಾದ್ ಒಬ್ಬನೇ ಮಾಡಿರೋದು ಹೆಲ್ಪ್ಲೈನ್ ನಂಬರ್ ಅಂತೇಳಿ. ನಾನು ಇದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂದರೆ ಈ ಹೆಲ್ಪ್ಲೈನ್ ನಂಬರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಗೊತ್ತಾ, ಎಷ್ಟು ಪಕ್ಷಿಗಳ ಜೀವಗಳು ಉಳಿದಿದೆ ಗೊತ್ತಾ. ಸೊ ಯಾವಾಗಲೂ ಅಷ್ಟೇ ನಾವು ಮಾಡ್ತಿರೋದು ದಿಸ್ ನಾಟ್ ಎ ಬಿಸ್ನೆಸ್, ಇದು ಪ್ರಾಣಿಗಳು ಪಕ್ಷಿಗಳು ನಾವು ಸಾಕಿ ನಾವು ಬೆಳೆಸಿ ಇನ್ನೂ ಅಕ್ಕರೆಯಿಂದ ನೋಡ್ಕೊಳ್ಳುವಂಥ ಮನೆಗೆ ನಾವು ಕೊಡ್ತೀವಿ, ಓಕೆನಾ? ಇದನ್ನು ನಾವು ಬಿಸ್ನೆಸ್ ಅಂತ ಕರೆಯೋದೇ ಇಲ್ಲ, ಇದು ಪ್ಯಾಷನ್ನಿಂದ ಮಾಡ್ತಾ ಇರೋದು ನಾವು ಪ್ರತಿಯೊಂದು ಕೂಡ. ನೀವು ಕೊಡೋ ದುಡ್ಡು ನಾವು ಇನ್ನೂ ಒಂದು ಬರ್ಡ್ನ ತೊಗೊತೀವಿ, ಅದ್ರ ಮೇಲೆ ತಿರ್ಗಾ ನಾವು ರೀಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದನ್ನು ತುಂಬ ಚೆನ್ನಾಗಿ ನೋಡ್ಕೊತೀವಿ, ಚೆನ್ನಾಗಿ ನೋಡಿಕೊಂಡು ಅದನ್ನು ನಾವು ಕಸ್ಟಮರ್ಸಿಗೆ ಕೊಡ್ತೀವಿ. ಸೊ ಅಲ್ಲಿಗೆ ಅದು ಸರಿ ಹೋಗುತ್ತೆ ಹೊರತು ನಾವು ಉಳಿಸ್ಕೊಳ್ಳೋದು ಅಂದ್ಕೊಳ್ಳೋದು ಸ್ವಲ್ಪ ತೀರಾ ಕಡಿಮೆನೇ, ಸರಿನಾ? ಸೊ ಹಾಗಾಗಿ ನಾನು ಪ್ರತಿಯೊಬ್ಬರು ಕಸ್ಟಮರ್ ಯಾರಾದರೂ ಒಂದು ಪಕ್ಷಿನ ತೊಗೊತಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಅಡ್ವೈಸ್ ಮಾಡೋದು ಇಷ್ಟೇನೇ. ನಮ್ಮ ಹತ್ರನೇ ತೊಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾನು ಅಡ್ವೈಸ್ ಮಾಡೋದು ಇಷ್ಟೇನೇ. ನೀವು ಎಲ್ಲೇ ಒಂದು ಪಕ್ಷಿನ ತೊಗೊಳ್ಳಿ, ಆ ಪಕ್ಷಿನ ತೊಗೊಳ್ಳೋವಂಥ ಜಾಗ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇದು ಜೀವ ಇರುವಂಥದ್ದು, ಸರಿನಾ? ನೋಡಿ ಇವಾಗ ಆಫ್ರಿಕನ್ ಗಿರಿ ನನ್ನ ಜೊತೆ ಇದೆ, ಇದು ಗೂಗಲ್ನ ವರದಿಯ ಪ್ರಕಾರ ಹತ್ತತ್ರ 70 ವರ್ಷ 80 ವರ್ಷ ಬದುಕುತ್ತಂತಿದ್ದು, ಸರಿನಾ? ಸೊ 70-80 ವರ್ಷ ಒಂದು ಪಕ್ಷಿನ ನಾವು ತೊಗೊಂಡಾಗ ಆಬ್ವಿಯಸ್ಲಿ ನಮಗೆ ಅದ್ರ ಬಗ್ಗೆ ಎಳ್ಳಷ್ಟು ಗೊತ್ತಿರಲ್ಲ ನಮಗೆ.
ನಮಗೆ ಎಕ್ಸ್ಪೀರಿಯನ್ಸ್ ಕೂಡ ಇರೋದಿಲ್ಲ. ಆಸ್ ಎ ಕಸ್ಟಮರಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ನಾವೇನು ಮಾಡಬೇಕು, ನಾವು ಯಾರು ನಮಗೆ ಪಕ್ಷಿ ಕೊಟ್ಟಿದ್ದೀರೋ ಅವ್ರ ಹತ್ರನೇ ನಾವು ಪ್ರತಿಯೊಂದು ಕೇಳ್ಕೊಬೇಕು. ಅವರು ಅಷ್ಟೇ ನಿಮಗೆ ಆರಾಮಾಗಿರಬೇಕು, ನೀವು ಕೇಳುವಂಥ ಎಲ್ಲ ಡೌಟ್ಸ್ಗೂ ನಾನು ಆನ್ಸರ್ ಮಾಡೋದಕ್ಕೆ. ಅಂದರೆ ಅವರು ಪ್ಯಾಷನಿಂದ ತೊಗೊಬೇಕು ಪ್ರತಿಯೊಂದು ಕೂಡ, ಸರಿನಾ? ಸೊ ಹಾಗಾಗಿ ದಯವಿಟ್ಟು ಅಷ್ಟೇ ನೀವು ಪಕ್ಷಿಗಳನ್ನ ತೊಗೊಬೇಕಂದ್ರೆ ಆದಷ್ಟು ಹುಷಾರಾಗಿ ತೊಗೊಳ್ಳಿ. ಕಡಿಮೆಗೆ ಸಿಕ್ತು ಅಂತ ತೊಗೊಳಕ್ಕೆ ಹೋಗಬೇಡಿ, ಆ್ಯಂಡ್ ಜಾಸ್ತಿಗೆ ಸಿಗ್ತಾಯಿದೆ ಅಂತನೂ ತೊಗೊಳಕ್ಕೆ ಹೋಗಬೇಡಿ, ಸರಿನಾ? ಸೊ ಯಾರು ನಿಮಗೆ ಪ್ರಾಪರಾಗಿ ಕಸ್ಟಮರ್ ಸರ್ವಿಸ್ ಕೊಡ್ತಾರೋ, ಯಾರು ನಿಮಗೆ ಪ್ರಾಪರಾಗಿ ಲಾಯಲ್ ಆಗಿ ನಿಮಗೆ ಪಕ್ಷಿಗಳನ್ನ ಕೊಡ್ತಾರೋ ಅವ್ರ ಹತ್ರ ಮಾತ್ರ ನೀವು ಬೈ ಮಾಡಿ ಆರಾಮಾಗಿ, ಓಕೆನಾ? ಬಿಕಾಸ್ ಕಸ್ಟಮರ್ ರಿಲೇಷನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ರೀಸೆಂಟಾಗಿ ಒಂದು ಸನ್ಕೋನರು ಡೆತ್ ಕೂಡ ಆಯಿತು, ನಾನು ಕೊಟ್ಟಿರೋವಂಥ ಒಂದು ಬರ್ಡು. ಸೊ ಅವರು ರಾಂಗ್ ಫೀಡ್ ಮಾಡಿದ್ರು, ಏನು ಮಾಡಿದ್ರು ನಮಗಂತೂ ಗೊತ್ತಿಲ್ಲ, ಅದು ಡೆತ್ ಆಯಿತು. ಈ ಒಂದು ಸಂದರ್ಭ ಬಂದಾಗ ಎಷ್ಟು ಜನ ನೀವುಗಳು, ಅಂದರೆ ನಾನು ಹೇಳ್ತಾ ಇರೋದು, ಎಷ್ಟು ಜನ ಅವ್ರಿಗೆ ಉತ್ತರ ಕೊಡ್ತಾರೆ, ಅವ್ರಿಗೆ ಆನ್ಸರ್ ಮಾಡ್ತಾರೆ, ಅವ್ರನ್ನ ಕನ್ಸೋಲ್ ಮಾಡ್ತಾರೆ. ನೆಕ್ಸ್ಟ್ ಬರ್ಡಲ್ಲಿ ಎಷ್ಟು ಪರ್ಸೆಂಟ್ವರೆಗೂ ಅವ್ರಿಗೆ ಡಿಸ್ಕೌಂಟ್ ಕೊಟ್ಟು ಅವ್ರಿಗೆ ಪರವಾಗಿಲ್ಲ ತೊಗೊಳ್ಳಿ, ನಿಮ್ಗೆ ಲಾಸ್ ಆಗಿದೆ ಅಂತ ಹೇಳಿ ಕೊಡ್ತಾರೆ. ಯಾರೂ ಕೊಡೋದಿಲ್ಲ. ನಾವು ಮಾಡ್ತಿದ್ದೀವಿ ಆ ಥರ ಕೆಲಸನ. ಸೊ ಇಷ್ಟು ನಾವು ಫ್ರೆಂಡ್ಲಿಯಾಗಿ ನಾವು ಈ ಕೆಲಸನ ಮಾಡ್ತಿರ್ಬೇಕಂದಾಗ ಅದನ್ನು ದಯವಿಟ್ಟು ಅಪ್ರಿಷಿಯೇಟ್ ಮಾಡಿ. ಸೊ ನೀವು ಮಾಡೋವಂಥ ಕಮೆಂಟು ಏನು ಪ್ರಯೋಜನ ಇಲ್ಲ. ಅದು ಈಗ ಪುನೀತ್ ರಾಜ್ಕುಮಾರ್ ಸಾಂಗೆಲ್ಲ ಇದೆಯಲ್ಲ, ಏನೋ ಕಾಮೆಂಟು ಮಾಡೋರೆಲ್ಲ ಕೆಲಸ ಮಾಡೋದಿಲ್ಲ ಅಂತ, ಅಷ್ಟೇನೇ ಅದೆಲ್ಲನೂ, ಸರಿನಾ? ಅದರಿಂದ ನಮಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗೋದಿಲ್ಲ. ನೀವು ಅನ್ಕೋಬೋದು ಅಷ್ಟೇನೇ, ಏನೋ ನಮಗೆ ತುಂಬ ಕಡಿಮೆಗೆ ಸಿಕ್ಬಿಡ್ತು ಸರ್ ಬರ್ಡು ಅಂತ ಕಮೆಂಟ್ ಮಾಡಿದ ತಕ್ಷಣ ಯಾರು ಕಸ್ಟಮರ್ಸ್ ನಮ್ಮ ಹತ್ರ ಬರೋಲ್ಲ ಅಂತ ನೀವು ಅನ್ಕೋಬೋದು ಅಷ್ಟೇನೇ. ಅದೆಲ್ಲ ಇಲ್ಲವೇ ಇಲ್ಲ. ನಮ್ಮ ಹತ್ರ ಕಸ್ಟಮರ್ಸ್ ಬರೋದೇ ನನ್ನನ್ನು ನೋಡಿ, ನಾನು ಮಾತಾಡುವಂಥ ರೀತಿನ ನೋಡಿ, ನಾನು ಕೊಡುವಂಥ ಸರ್ವಿಸ್ನ ನೋಡಿ, ನಾವು ಕೊಡುವಂಥ ಕ್ವಾಲಿಟಿ ಆಫ್ ದ ಬರ್ಡ್ಸ್ನ ನೋಡಿ, ಸರಿನಾ? ಸೊ ನಮ್ಮಲ್ಲಿ ನೀವು ಯಾವಾಗ ಬೇಕಾದರೂ ಯಾರೇ ಒಬ್ಬರು ಕಸ್ಟಮರ್ಸ್ಗೆ ಡೌಟ್ಸ್ ಏನಾದರೂ ಅನುಮಾನಗಳಿದ್ದರೆ ಬಂದು ನೋಡ್ಬೋದು. ಪ್ರತಿಯೊಂದು ತುಂಬ ಸೆಲೆಕ್ಟಿವ್ ಬರ್ಡ್ಸ್ ಅಷ್ಟೇ ನನ್ನ ಹತ್ರ ಇರೋದು. ಸೊ ಅಷ್ಟು ನೀಟಾಗಿ ನಾವು ನಮ್ಮ ಬಿಸ್ನೆಸ್ನ ನಾವು ಮಾಡ್ತಾಯಿದ್ದೀವಿ, ಸರಿನಾ? ಸೊ ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಪ್ರೋತ್ಸಾಹದ ಮೇಲೇ, ನಿಮ್ಮ ಒಂದು ಬೆಂಬಲದ ಮೇಲೇ, ನಿಮ್ಮ ಒಂದು ಪ್ರೀತಿಯ ಮೇಲೇ ಇದುವರೆಗೂ ನಾನು ಮಾಡ್ತಿರುವಂಥ ಈ ಕೆಲಸ ನಡೀತಾ ಇರೋದು. ಇಲ್ಲಾಂದರೆ ಯಾವತ್ತೋ ಈ ಕೆಲಸ ನಿಂತೋಗ್ಬೇಕಿತ್ತು. ಸೊ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಅಷ್ಟೇ ಸದಾ ಚಿರಋಣಿಯಾಗಿರ್ತೀನಿ, ಸರಿನಾ? ಇವತ್ತಿನ ಒಂದು ಟಾಪಿಕ್ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ವೀರಪ್ರಸಾದ್ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ಥ್ಯಾಂಕ್ ಯು.